ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ರಾತ್ರಿ ವೇಳೆ ಕಳ್ಳರು ಮತ್ತು ದರೋಡೆಕೋರರ ಹಾವಳಿ ಅತಿಯಾಗಿತ್ತು. ಕಳೆದ ಬಾರಿ ಪೊಲೀಸರು ನಡೆಸಿದಂಥ ಕಾರ್ಯಾಚರಣೆ ಬಳಿಕ ವಿಜಯಪುರ ಜಿಲ್ಲೆಯಲ್ಲಿ ಅದರ ಪ್ರಮಾಣ ಕಡಿಮೆಯಾಗಿತ್ತು. ಆದರೆ ಈಗ ಮತ್ತೆ ಬೇಸಿಗೆ ಕಾಲ ಅಂತ್ಯದ ವೇಳೆಗೆ ಮತ್ತೆ ಆ ರೀತಿಯ ಪ್ರಕರಣಗಳು ಮರುಕಳಿಸ್ತಾ ಇರುವಂಥದ್ದು. ವಿಜಯಪುರ ನಗರಕ್ಕೆ ಹತ್ತಿರದಲ್ಲಿರುವಂತಹ ಜುಮ್ನಾಳ ಗ್ರಾಮದಲ್ಲಿ ಈ ರೀತಿಯ ಪ್ರಕರಣಗಳು ಮತ್ತೆ ಕಂಡುಬರುವಂಥದ್ದು. ಇಷ್ಟು ದಿನ ವಿಜಯಪುರ ನಗರದ ಪ್ರಮುಖ ಏರಿಯಾಗಳಲ್ಲೇ ಈ ಚಡ್ಡಿ ಗ್ಯಾಂಗ್ ಅಂತ ಹೇಳಿ ಸುತ್ತಾಡ್ತಾ ಇತ್ತು. ಈಗ ಜುಮ್ನಾಳ ಗ್ರಾಮದಲ್ಲಿ CCTVಯಲ್ಲಿ ಕಂಡಂತೆ ಈ ಚಡ್ಡಿ ಗ್ಯಾಂಗ್ ಜೊತೆಗೇನೆ ಈ ಮತ್ತೊಂದು ಗ್ಯಾಂಗ್ ಸಹಿತ ಸೇರ್ಕೊಂಡಿದೆ ಅಂತಂದರೆ ಬೇರೆ ರೂಪದಲ್ಲಿ ಆ ಕಳ್ಳರಲ್ಲಿ ಕಾಣಿಸ್ಕೊಳ್ತಾ ಇದೆ. CCTVನ ಗಮನಿಸಿದಾಗ ಗೊತ್ತಾಗುತ್ತೆ, ಚಡ್ಡಿ ಮೇಲೆ ಇರ್ತಾರೆ, ಜೊತೆಗೆ ಹಿಂದೆ ಒಂದು ಬಾಲಾಂಗುಶಿ ಥರನ ಕಟ್ಕೊಂಡಿರ್ತಾರೆ. ಈ ಮತ್ತೆ ಮುಖಕ್ಕೆ ಮಾಸ್ಕನ್ನು ಕಟ್ಕೊಂಡು ಗ್ರಾಮಗಳಿಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಸೊ ಈ ರೀತಿಯ ಪ್ರಕರಣಗಳು ವಿಜಯಪುರ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಗ್ರಾಮೀಣ ಭಾಗದಲ್ಲಿ ಕೇಳಿಬರ್ತಾ ಇರೋದ್ರಿಂದ ಮತ್ತೆ ಆತಂಕ ಇರುವಂಥದ್ದು. ಕಳೆದ 2 ವರ್ಷಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ಯಾವ ರೀತಿ ಪ್ರಕರಣ ಆಗಿತ್ತಪ್ಪ ಅಂದರೆ, ಸಂಜೆ 6 ಗಂಟೆ ನಂತರ ವಿಜಯಪುರದ ಹೊರಭಾಗದಲ್ಲಿರುವಂತಹ ಜನಗಳು ಮನೆ ಬಿಟ್ಟು ಹೊರಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದರಲ್ಲೂ ವಿಜಯಪುರದ ಹೊರಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಜೈನಾಪುರ ಲೇಔಟು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಓರ್ವ ವ್ಯಕ್ತಿ ಕಳ್ಳರ ಹಾವಳಿಗೆ ಮನೆಯಿಂದ ಮೇಲ್ಗಡೆಯನ್ನು ತಳ್ಳಲ್ಪಟ್ಟಿದ್ರೆ ಅಥವಾ ಸಾವನ್ನಪ್ಪಿದ್ದ. ಈ ರೀತಿಯ ಪ್ರಕರಣ ನಡೆದಾಗ ಜಿಲ್ಲೆಯ ಹೊರಭಾಗ ಅಂದರೆ ನಗರದ ಹೊರಭಾಗದಲ್ಲಿರುವಂತಹ ಜನರು ಬಹಳಷ್ಟು ಆತಂಕದಲ್ಲಿದ್ದರು. ಕೊನೆಗೂ ಪೊಲೀಸರು ಅದು ವಿಶೇಷ ತಂಡಗಳನ್ನು ರಚನೆ ಮಾಡಿ ರಾತ್ರಿ ಎಲ್ಲ ಗಸ್ತು ಸುತ್ತಕೊಂಡು ಓರ್ವ ಕಳ್ಳನಿಗೆ ವಿಜಯಪುರದ ಟೋಲ್ ನಾಕಾ ಬಳಿ ಗುಂಡೇಟು ಕೊಟ್ಟರು. ಅದಾದ ಬಳಿಕ ವಿಜಯಪುರ ಜಿಲ್ಲೆಯಲ್ಲಿ ಇದರ ಪ್ರಮಾಣ ಕಡಿಮೆ ಆಗಿತ್ತು. ಈ ಮಹಾರಾಷ್ಟ್ರ ಗಡಿಗೆ ಹೊಂದ್ಕೊಂಡಿರೋ ಕಾರಣವಾಗಿ ಮಹಾರಾಷ್ಟ್ರದಂತಹ ಕೆಲವು ಕದಿಮರು ಈ ರೀತಿಯ ಕೃತ್ಯವನ್ನು ಮಾಡ್ತಾರೆ ಅಂತ ಹೇಳಿ ಒಂದು ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿತ್ತು. ಹಾಗಾಗಿ ಅದು ತನಿಖೆಯನ್ನು ನಡೆಸಿದರು, ಮತ್ತು ಆರೋಪಿಗಳನ್ನು ಬಂಧಿಸಿದರು, ಮತ್ತು ಓರ್ವನಿಗೆ ಗುಂಡೇಟನ್ನು ಸಹಿತ ಕೊಟ್ಟರು. ಅದಾದ ಬಳಿಕ ಜಿಲ್ಲೆಯಲ್ಲಿ ಬಹುತೇಕ ಪ್ರಕರಣಗಳು ಕಮ್ಮಿಯಾಗಿದೆ ಅನ್ನೋತ್ತಿಗೆ ಈ ರೀತಿಯ ಪ್ರಕರಣಗಳು ವಿಜಯಪುರ ನಗರದ ಹತ್ತಿರದಲ್ಲಿರುವಂತಹ ಗ್ರಾಮಗಳಲ್ಲಿ ಕಾಣಿಸ್ತಾ ಇದೆ. ಕೆಲವು ದಿನಗಳಿಂದ ಈ ದರೋಡೆ ಪ್ರಕರಣಗಳು ಮಹಾರಾಷ್ಟ್ರದ ಗಡಿಗೆ ಹೊಂದ್ಕೊಂಡಿರುವಂತಹ ಗ್ರಾಮಗಳಲ್ಲಿ ಕಾಣಿಸ್ತಾ ಇದ್ವು. ಒಂದು ಈ ಬಂಗಾರದ ಅಂಗಡಿ ಆಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು. ಆದ ಬಳಿಕ ಈ ಭೀಮಾ ನದಿ ಪಾತ್ರದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಈ ಪಂಪ್ಸೆಟ್ಗಳನ್ನು ಕಳ್ಳತನ ಮಾಡುವಂತಹ ಪ್ರಕರಣಗಳು ಎದ್ದು ಬರ್ತಾ ಇದ್ವು. ಅದಾದ ಬಳಿಕ ಆ ಪ್ರಕರಣ ಸಹಿತ ಪೊಲೀಸರು ಭೇದಿಸಿ ಇತ್ತೀಚೆಗೆ ಆರೋಪಿಗಳನ್ನು ಬಂಧಿಸಿ ಆ ಪಂಪ್ಸೆಟ್ಗಳನ್ನೆಲ್ಲ ವಶಪಡಿಸಿಕೊಂಡಿದ್ರು. ಅದಾದ ಬಳಿಕ ಮತ್ತೆ ಈ ರೀತಿಯ ಪ್ರಕರಣಗಳು ವಿಜಯಪುರ ನಗರದ ಹತ್ತಿರದಲ್ಲಿರುವಂತಹ ಏನು ಗ್ರಾಮಗಳು, ವಿಜಯಪುರ ನಗರಕ್ಕೆ ಅಂಟ್ಕೊಂಡು ಇರುವಂತಹ ಗ್ರಾಮಗಳಿವೆ, ಅಂತಲ್ಲಿ ಈ ರೀತಿಯ ಪ್ರಕರಣಗಳು ನಡೀತಾ ಇರೋದ್ರಿಂದ ಮತ್ತೆ ಒಂದು ರೀತಿಯ ಆತಂಕ ಇರುತ್ತಿದ್ದು. ವಿಜಯಪುರ ನಗರದಲ್ಲಿ ಭದ್ರತೆಯನ್ನು ಈಗ ಪೊಲೀಸರು ಬಿಗಿಗೊಳಿಸಿದ್ದಾರೆ. ರಾತ್ರಿ ವೇಳೆ ಗಸ್ತನ್ನು ಅಧಿಕ ಮಾಡಿದ್ದಾರೆ. ಜೊತೆಗೆ ಎಲ್ಲ ಕಡೆ CCTV ಇರೋದ್ರಿಂದ ಅದನ್ನು ಪ್ರತಿ ರಾತ್ರಿ ಮಾನಿಟರ್ ಮಾಡ್ತಾ ಇರ್ತಾರೆ. ಯಾರಾದರೂ ಹೊರಗಿನವ್ರು ಬಂದರೆ ಚೆಕ್ ಮಾಡ್ತಾರೆ. ಈ ರೀತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರೋದಾಗಿ ವಿಜಯಪುರ ನಗರದಲ್ಲಿ ಅದರ ಹಾವಳಿ ಕಡಿಮೆ ಆಗಿದೆ. ಆದರೆ ವಿಜಯಪುರ ನಗರಕ್ಕೆ ಅಂಟಿಕೊಂಡು ಹತ್ತಿರದಲ್ಲಿರುವಂತಹ ಗ್ರಾಮಗಳೇನಿವೆ ಅಲ್ಲಿ ಈ ರೀತಿಯ ಪ್ರಕರಣಗಳು ನಡೀತಾ ಇರೋದ್ರಿಂದ ರಾತ್ರಿ ವೇಳೆ ಗಸ್ತಿನ ಪ್ರಮಾಣವನ್ನು ಅಧಿಕ ಮಾಡಬೇಕು ಅಂತೇಳಿ ಜನರು ಆಗ್ರಹ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಈ ರೀತಿಯ ಪ್ರಕರಣ ವಿಜಯಪುರ ಜಿಲ್ಲೆಯಲ್ಲಿ, ಅದರಲ್ಲೂ ವಿಜಯಪುರ ನಗರದಲ್ಲೇ ಅತಿ ಹೆಚ್ಚು ನಡೆದಾಗ ಜಿಲ್ಲೆ ಜನ ಬಹಳಷ್ಟು ಭಯಭೀತರಾಗಿದ್ದರು. ಇದಕ್ಕೋಸ್ಕರ ಸ್ಪೆಷಲ್ ರಿವ್ಯೂ ಮೀಟಿಂಗ್ಗಳ ಸಹಿತ ಅದು ಹಿರಿಯ ಅಧಿಕಾರಿಗಳ ಸಭೆಗಳದು. ಜೊತೆಗೆ ರಾತ್ರಿ ವೇಳೆ ಹಿರಿಯ ಅಧಿಕಾರಿಗಳೇ ಖುದ್ದು ಫೀಲ್ಡ್ಗೆ ಇಳಿದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರ ಜೊತೆಗೇ ಜನರು, ಸಾರ್ವಜನಿಕರು ಸಹಿತ ತಮ್ಮ ಏರಿಯಾದಲ್ಲೇ ಒಂದೊಂದು ಗುಂಪುಗಳನ್ನು ಕಟ್ಕೊಂಡು ಕಳ್ಳರು ಬರೋದು ತಡೆಯೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಈ ರೀತಿ ಎಲ್ಲ ಘಟನೆಗಳು ಆದ ಬಳಿಕ ಬಹುತೇಕ ಪ್ರಕರಣಗಳು ಕಡಿಮೆ ಆಗೋದು ಅಂತ ಹೇಳಿ ಜನರು ನಿಟ್ಟುಸಿರು ಬಿಟ್ಟಿರೊಳಗನೆ ಈ ರೀತಿಯ ಪ್ರಕರಣಗಳು ಮತ್ತೆ ಜುಮ್ನಾಳ ಸೇರಿದಂತೆ ಬೇರೆ ಬೇರೆ ವಿಜಯಪುರ ನಗರಕ್ಕೆ ಹೊಂದ್ಕೊಂಡಿರುವಂತಹ ಗ್ರಾಮಗಳಲ್ಲಿ ಕಾಣಿಸ್ತಾ ಇರೋದ್ರಿಂದ ಜನರು ಸಹಿತ ಜಾಗೃತಿಯನ್ನು ವಹಿಸಬೇಕಾಗಿರುತ್ತೆ. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಮನೆ ಮೇಲೆ ಮಲ್ಕೊಂಡಿರ್ತಾರೆ, ಆವಾಗ ಕಳ್ಳತನ ಮಾಡೋದಕ್ಕೆ ಈ ರೀತಿ ಪ್ರಕರಣಗಳು ನಡೀತಾ ಇರೋದ್ರಿಂದ ಜನರು ಜಾಗೃತಿ ವಹಿಸಬೇಕು, ಮತ್ತೆ ಪೊಲೀಸರು ಸಹಿತ ಬೀಟನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಜನರ ಬಂದ ಆಶೆ ಆಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.